ಎಲ್ರಿಗೂ ನಮಸ್ಕಾರ. ನಾನು ನಂದಿನಿ ಮಂಜುನಾಥ್. ಫ್ರೆಂಡ್ಸ್, ಇವತ್ತು ತುಂಬಾ ಈಸಿಯಾಗಿರುವಂತಹ ನಾಟಿ ಸ್ಟೈಲಲ್ಲಿ ಮಶ್ರೂಮ್ ಬಿರಿಯಾನಿನ ಮಾಡಿದ್ದೀನಿ. ಈ ರೆಸಿಪಿ ತುಂಬಾ ಈಸಿ, ಯಾರು ಬೇಕಾದರೂ ಮಾಡ್ಬೋದು, ಅಷ್ಟು ಸಖತ್ತಾಗಿರುತ್ತೆ. ಒಂದು ಸಲ ಮಾಡ್ಕೊಂಡು ತಿಂದರೆ ಇದೇ ಬೇಕು ಅನ್ನೋಷ್ಟು ಕೇಳೋಷ್ಟು ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನೋಡಿ. ಬರಲ್ಲ ಅಂತ ಅಂದವರು ಕೂಡ ಈ ರೆಸಿಪಿ ಟ್ರೈ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ಒಂದು 2 ಗೆಡ್ಡೆ ಆಗೋವಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಸಿಪ್ಪೆ ತಗೊಂಡು ಹಾಕ್ಕೋಬೇಕು. ಇದಕ್ಕೆ ಒಂದು 5 ಪೀಸಷ್ಟು ಶುಂಠಿ ಸಾಕು. ಜಾಸ್ತಿ ಶುಂಠಿ ಹಾಕಿದ್ರೆ ಸ್ವಲ್ಪ ಕೈ ಅನಿಸುತ್ತೆ, ಹಾಗಾಗಿ ಸ್ವಲ್ಪ ಒಂದು 5 ಸಾಕು. ಈಗ ನಾನಿಲ್ಲಿ ಖಾರಕ್ಕೆ ಒಂದು 10 ಹಸಿರು ಮೆಣಸಿನಕಾಯಿ ತೊಗೊತಿದ್ದೀನಿ. ತುಂಬ ಖಾರ ಇದೆ ಅಂದರೆ ಒಂದು 6 ತಗೊಳ್ಳಿ ಸಾಕು. ಇಲ್ಲಿ ನಾನು ಖಾರ ಇಲ್ಲ, ಹಾಗಾಗಿ 10 ಹಸಿರು ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ 1 ಹಿಡಿ ಆಗೋವಷ್ಟು ನಾಟಿ ಸಾಂಬಾರು ಸೊಪ್ಪು ತೊಗೊಂಡಿದ್ದೀನಿ. ಸಾಂಬಾರು ಸೊಪ್ಪು ನಾಟಿ ತೊಗೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಫ್ಲೇವರು, ತಿನ್ನೋದು ಕೂಡ ಹಂಗೆ ಚೆನ್ನಾಗಿರುತ್ತೆ. 1 ಹಿಡಿ ಆಗೋವಷ್ಟು ಪುದೀನ, ನಾವು ಸಾಂಬಾರು ಸೊಪ್ಪು ಎಷ್ಟು ತೊಗೊತೀವೋ ಪುದೀನೂ ಅಷ್ಟೇ ತೊಗೋಬೇಕು. ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಳೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ತುಂಬ ಸಾಫ್ಟಾಗಿ ಪೇಸ್ಟ್ ಇರಬೇಕು, ತರಿಯಾಗಿರಬಾರ್ದು. ನಾವೆಷ್ಟು ಸಾಫ್ಟಾಗಿ ರುಬ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ನೋಡ್ತಿರ್ಬೋದು, ನಾನು ಈ ರೀತಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಅಕ್ಕಿನ ಬಾಸುಮತಿ ರೈಸ್ ತಗೊಂಡಿದ್ದೀನಿ. ಬಾಸುಮತಿ ರೈಸ್ ನಾನು ಈ ಕಪ್ ಅಳತೆಯಲ್ಲಿ 2 ಗ್ಲಾಸ್ ಆಗೋವಷ್ಟು ತಗೊಂಡಿದ್ದೀನಿ. ನಾವು ಫಸ್ಟೇ ವಾಶ್ ಮಾಡಿಕೊಂಡು ಒಂದು 10 ನಿಮಿಷ ಅಕ್ಕಿನ ನೆನೆಸಿಡಬೇಕು. ಯಾಕೆಂದರೆ ಅನ್ನ ಉಡಿಯಾಗಿ ಬರುತ್ತೆ, ಹಾಗೆ ತಿನ್ನೋದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಫಸ್ಟೇ ಒಂದು 2-3 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಒಂದು 10 ನಿಮಿಷ ನೆನೆಸಿಡ್ತೀನಿ. ನಾವು ಒಗ್ಗರಣೆಗೆ ಹಾಕೋದಕ್ಕಿಂತ ಮುಂಚೆನೇ ನೆನೆಸಿಡಬೇಕು. ಈಗ ನಾನು 1 ಪ್ಯಾಕೆಟ್ ಆಗೋವಷ್ಟು ನಾಟಿ ಮಶ್ರೂಮ್ನ ತಗೊಂಡಿದ್ದೀನಿ. ನಾಟಿ ಮಶ್ರೂಮು ಚೆನ್ನಾಗಿರುತ್ತೆ, ಹಾಗೆ ಎಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ನಾನು ಈ ರೀತಿ ಒಂದು ಮಶ್ರೂಮಲ್ಲಿ 4 ಭಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೇಲೆ ಸಿಪ್ಪೆನ ತೆಗೆದು ಈ ರೀತಿ ಕಟ್ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಮೇಲೆ ಸಿಪ್ಪೆ ತೆಗಿಲಿಲ್ಲ ಅಂದರೆ ಚೆನ್ನಾಗಿರಲ್ಲ, ಅಂಟು ಥರ ಆಗುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಗ್ಯಾಸ್ ಮೇಲೆ ಒಂದು ತಳದ ಗಟ್ಟಿ ಇರುವಂತಹ ಪಾತ್ರೆ ತಗೊಂಡು ಇದಕ್ಕೆ 1 ಸ್ಪೂನ್ ಆಗುವಷ್ಟು ತುಪ್ಪ, ಹಾಗೆ 4 ಸ್ಪೂನ್ ಆಗುವಷ್ಟು ಮನೇಲಿ ಬಳಸುವಂಥ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾವು ನಾರ್ಮಲ್ಲಾಗಿ ಬಳಸೋವಂತಹ ಮಸಾಲೆ ಸ್ಪೈಸಸ್ಗಳು, ಪಲಾವ್ ಎಲೆ 2 ತೊಗೊಂಡಿದ್ದೀನಿ, 4 ಲವಂಗ, ಒಂದು 3 ಪೀಸಷ್ಟು ಚಕ್ಕೆ, 2 ಮೊಗ್ಗು, ಹಾಗೆ ಇಲ್ಲಿ ಕಸ್ತೂರಿ ಮೆಂತ್ಯ ಡ್ರೈದು, 2 ಏಲಕ್ಕಿ, ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಸೋಂಪು ಹಾಕ್ಕೊತಿದ್ದೀನಿ. ಇದನ್ನು ಚೆನ್ನಾಗಿ ಫ್ಲೇವರ್ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ಲೇವರ್ ಬಿಟ್ಟರೆ ಬಿರಿಯಾನಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಸ್ಪೈಸಿಯಾಗಿರುತ್ತೆ. ಹಾಗೆ ಫ್ಲೇವರ್ ಬಿಟ್ಟಾದಮೇಲೆ ನಾನು ಇದಕ್ಕೆ 3 ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ನೀವು ದಪ್ಪ ಸೈಜ್ ಅಂದರೆ 2 ಈರುಳ್ಳಿ ಆದರೆ ಸಾಕು. ನಾನು ಚಿಕ್ಕದಿರೋದ್ರಿಂದ ಸ್ವಲ್ಪ ಮೀಡಿಯಮ್ ಇರೋದ್ರಿಂದ 3 ಹಾಕ್ಕೊತಿದ್ದೀನಿ. ಇದನ್ನು ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಕಲರ್ ಅಂದರೆ ಚೆನ್ನಾಗಿ ಸ್ವಲ್ಪ ಬೇಯಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಫೈನಾಗಿ ಬೆಂದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋವಂತಹ ಮಸಾಲೆನ ಹಾಕ್ಕೋಬೇಕು. ಈ ಮಸಾಲೆ ನಾವು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ಸ್ಮೆಲ್ಲು ಅಂದರೆ ಈ ಕಲರ್ ಹೋಗಿ ಸ್ವಲ್ಪ ಕಲರ್ ಡಲ್ ಆಗಬೇಕು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಬೇಕಾದರೆ ನೀವು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಡ್ರೈ ಆಗುತ್ತೆ. ನಾನು ಒಂದು ಸಲ ಆಮೇಲೆ ಹಾಕ್ಕೊತೀನಿ. ಹಾಗಾಗಿ ಈಗ ನೋಡ್ತಿರ್ಬೋದು, ಸ್ವಲ್ಪ ಕಲರ್ ಡಲ್ಲಾಗಿ ಎಣ್ಣೆ ಬಿಡ್ಕೊತಿದೆ. ಇವಾಗ ನಾವು ಇದಕ್ಕೆ ಒಂದು 2 ಕಟ್ ಮಾಡಿ ಇಟ್ಕೊಂಡಿರೋ ಚಿಕ್ಕದಾಗಿ 2 ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ನಾವು ಮಸಾಲೆ ಫ್ರೈ ಆದಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಫಸ್ಟೇ ಹಾಕಿದ್ರೆ ಸ್ವಲ್ಪ ಹಸಿ ಸ್ಮೆಲ್ ಅನಿಸುತ್ತೆ. ಹಾಗಾಗಿ ಈ ರೀತಿ ಮಿಕ್ಸಿ ಹಾಕ್ಕೊಂಡಾದಮೇಲೆ ಮಸಾಲೆನ ಈ ರೀತಿ ಟೊಮೊಟೊ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ತಿನ್ನೋದು ಕೂಡ ಚೆನ್ನಾಗಿರುತ್ತೆ. ಖಾರಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗೋವಷ್ಟು ಹಚ್ಚ ಖಾರದ ಪುಡಿ, ಅದೇ ಸ್ಪೂನಲ್ಲಿ ನಾನು 1 ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿನ ಹಾಕ್ಕೊತಿದ್ದೀನಿ. ಬೇರೆ ಏನು ಬಿರಿಯಾನಿ ಮಸಾಲ ಏನು ಹಾಕ್ಕೊತಿಲ್ಲ ನಾನು. ಇದಕ್ಕೆ ನಾನು ಗಟ್ಟಿ ಮೊಸರಾಗಿ 1 ಬಟ್ಲಾಗೋವಷ್ಟು ಹಾಕ್ಕೊತಿದ್ದೀನಿ. ಬಿರಿಯಾನಿಗೆ ಮೊಸರು ಇಂಪಾರ್ಟೆಂಟು. ಮೊಸರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಉಡಿಯಾಗಿ ಚೆನ್ನಾಗಿ ಬರುತ್ತೆ. ಮೊಸರು ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ 1-2 ನಿಮಿಷ. ಮಸಾಲೆ ಎಲ್ಲದಕ್ಕೂ ಅಂಟೋ ರೀತಿ ಮೊಸರಿಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಇದಕ್ಕೆ ನೋಡಿ ಈ ರೀತಿ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಿ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು
ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಮಶ್ರೂಮ್ನ ಹಾಕ್ಕೋಬೇಕು. ಮಶ್ರೂಮು ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು, ಏಕೆಂದರೆ ಪುಡಿ ಪುಡಿ ಆಗೋಗ್ಬಿಡುತ್ತೆ. ಹಾಗೆ ನಾನು ಇದಕ್ಕೆ 1 ಬಟ್ಲಾಗುವಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ. ಬಟಾಣಿ ಹಾಕಿದ್ರೂ ಅಷ್ಟೇ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಆಪ್ಷನಲ್ಲು, ಹಾಕೋದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಈಗ ಬಟಾಣಿ ಮತ್ತು ಮಶ್ರೂಮ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಜಾಸ್ತಿ ಜೋರಾಗಿ ಮಿಕ್ಸ್ ಮಾಡ್ಕೋಬೇಡಿ, ನಿಧಾನವಾಗಿ ಮಿಕ್ಸ್ ಮಾಡಿ, ಇಲ್ಲಾಂದರೆ ಮಶ್ರೂಮ್ ಪುಡಿ ಪುಡಿ ಆಗೋಗುತ್ತೆ. ಹಾಗಾಗಿ ಮೆಲ್ಲಗೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ತೊಳೆದಿಟ್ಟಿರೋ ಅಂತಹ ಅಕ್ಕಿನ ಹಾಕ್ಕೋಬೇಕು. ಇವಾಗ ನಾನು 10 ನಿಮಿಷ ಆಗಿದೆ, ನೆನೆಸಿಟ್ಟಿರೋ ಅಂತಹ ಅಕ್ಕಿನ ಹಾಕ್ಕೊತಿದ್ದೀನಿ. ಚೆನ್ನಾಗಿ ಅಕ್ಕಿನ ಮಿಕ್ಸ್ ಮಾಡ್ಕೋಬೇಕು. ಇವಾಗಲೇ ಉಪ್ಪು ಖಾರ ಎಲ್ಲ ನೀಟಾಗಿ ಹತ್ತೋ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನೀರು ಹಾಕ್ಕೋಬೇಕು. ನಾನಿಲ್ಲಿ ಮೊದಲೇ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸಷ್ಟು ನೀರು ಇಟ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ನೀವು ಮುಂಚೆಲೇ ನಾವು ಅಕ್ಕಿ ನೆನೆಸಿಟ್ಟಿರ್ತೀವಲ್ಲ, ಆವಾಗಲೇ 4 ಗ್ಲಾಸ್ ನೀರ ಬಿಸಿ ಮಾಡ್ಕೊಂಡಿರಬೇಕು. ಆವಾಗ ನಾವು ಹಾಕ್ಕೊಂಡು ಬೇಗ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ನಾವಿಲ್ಲಾಂದರೆ ಇದಕ್ಕೆ ತಣ್ಣೀರು ಹಾಕ್ಕೊಂಡು ಇದು ಕುದ್ದು ಅನ್ನ ಎಲ್ಲ ಚೆನ್ನಾಗೋದಿಲ್ಲ. ಹಾಗಾಗಿ ಫಸ್ಟೇ ಬಿಸಿನೀರು ಇಟ್ಕೋಬೇಕು. ನಾನಿಲ್ಲಿ ಬಿಸಿನೀರು ಹಾಕ್ಕೊತಿದ್ದೀನಿ. ಬಿಸಿನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಾನಿಲ್ಲಿ ಒಂದು ಸ್ಪೂನ್ ಆಗೋವಷ್ಟು ಕೈಯಲ್ಲೇ ಅಳತೆ ಪ್ರಕಾರ ನಾನು 1 ಸ್ಪೂನ್ ಆಗೋವಷ್ಟು ಹರಳುಪ್ಪನ್ನ ಹಾಕ್ಕೊತಿದ್ದೀನಿ. ನಿಮಗೆ ಜಾಸ್ತಿ ಏನಾದರೂ ಉಪ್ಪು ಬೇಕು ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಮಸಾಲೆಗೆ ಬೇರೆ ಉಪ್ಪು ಹಾಕಿದ್ನಲ್ಲ, ಹಾಗಾಗಿ ಇದಕ್ಕೆ ಹಾಕಿಲ್ಲ. ಇವಾಗ ಒಂದು 5 ನಿಮಿಷ ಚೆನ್ನಾಗಿ ಕುದೀಲಿ. ಕುದ್ದಾದ್ಮೇಲೆ ಈ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ತಳ ಹಿಡಿದಿರೋ ರೀತಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು 2 ನಿಮಿಷ ಆಗೋವಷ್ಟು ಪ್ಲೇಟ್ ಮುಚ್ಚಿಡಿ. ಮುಚ್ಚಿಟ್ಟಾದಮೇಲೆ ಒಂದು 50% ಇವಾಗ ಬೆಂದಿದೆ. ನೀವು ನೋಡ್ತಿರ್ಬೋದು, ಇವಾಗ ಅನ್ನ ಸ್ವಲ್ಪ ದೊಡ್ಡದಾಗಿ ಹರಳ್ತಾ ಇದೆ. ಈಗ 50% ಆದಮೇಲೆ ನಾವು ಇದೇ ರೀತಿ ಇಡೋಕ್ಕಾಗಲ್ಲ. ತಳದಕ್ಕೆ ಯಾವುದಾದ್ರೂ ಒಂದು ಹಂಚು ಇಡಬೇಕು. ನಾನಿಲ್ಲಿ ಮನೇಲಿ ರೊಟ್ಟಿ ಮಾಡೋ ಹಂಚಿದೆ, ಅದನ್ನೇ ಇಡ್ತಿದ್ದೀನಿ. ಇಟ್ಟು ಗ್ಯಾಸ್ನ ಲೋ ಫ್ಲೇಮಲ್ಲಿ ಬಿಡಬೇಕು. ಹೈ ಫ್ಲೇಮಲ್ಲಿ ಬಿಟ್ಟರೆ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಬಿಟ್ಟು ಇದ್ರ ಮೇಲೆ ತೂಕ ಇರೋ ವಸ್ತುನ ಇಡಬೇಕು. ನಾನು ತಳಕ್ಕೆ ಹಂಚಿಟ್ಬಿಟ್ಟು ಈ ರೀತಿ ತಪ್ಪಲೆ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಒಂದು ಸಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಇದಕ್ಕೆ ಒಂದು ಅರ್ಧ ಹೋಳು ಆಗೋವಷ್ಟು ನಿಂಬೆ ರಸ ಹಾಕ್ಕೊಳ್ಳೋಣ. ನಾವು ಲಾಸ್ಟಲ್ಲಿ ನಿಂಬೆ ರಸ ಹಾಕೋದ್ರಿಂದ ರಸ ಎಲ್ಲ ಕಡೆನೂ ಹೋಗ್ಬಿಟ್ಟು ಉಪ್ಪು ಹುಳಿ ಖಾರ ಎಲ್ಲ ನೀಟಾಗಿ ಅನ್ನಕ್ಕೆ ಹತ್ಕೊಳ್ಳುತ್ತೆ. ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಈಗ ಚೆನ್ನಾಗಿ ನಿಂಬೆಹಣ್ಣು ಹಿಂಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಇದನ್ನು ಒಂದು ತಟ್ಟೆ ಮುಚ್ಚಿಬಿಟ್ಟು ಮೇಲೆ ತೂಕ ಇರೋ ವಸ್ತುನ ಇಡಬೇಕು. ನಾನಿಲ್ಲಿ ಒಂದು ಪಾತ್ರೆಗೆ ನೀರು ಹಾಕಿ ಇಟ್ಕೊತಿದ್ದೀನಿ. ಒಂದು 10 ನಿಮಿಷ ಇಡ್ತಿದ್ದೀನಿ. 10 ನಿಮಿಷ ಆದಮೇಲೆ ತೆಗೆದ್ರೆ ಬಿಸಿ ಬಿಸಿ ಆದಂತಹ ನಾಟಿ ಸ್ಟೈಲ್ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ. ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿ ಹರಳಿದೆ. ನೀರು ಒಂದು ಸ್ವಲ್ಪನೂ ಇಲ್ಲ, ಅಷ್ಟು ಚೆನ್ನಾಗಿ ಹರಳಿದೆ. ಅನ್ನ ಕೂಡ ತುಂಬಾ ಚೆನ್ನಾಗಿದೆ, ಉದುರಾಗಿದೆ. ಯಾರು ಬರಲ್ಲ ಅಂತ ಅಂಥವ್ರು ಕೂಡ ಈ ರೆಸಿಪಿ ಮಾಡ್ಬೋದು. ಅಷ್ಟು ಸೂಪರಾಗಿರುತ್ತೆ. ಬ್ಯಾಚುಲರ್ಗಂತೂ ಮಾಡಿಸಿದ್ದು ಅಂತ ಹೇಳ್ಬೋದು. ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಯಿತು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಹೊಸ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.